السلام عليكم ورحمة الله وبركاته. الحمد لله الصلاة والسلام على رسول الله وعلى آله وصحبه أجمعين. أما بعد رب اشرح لي صدري ويسر لي أمري واحلل عقدة من لساني يفقهوا قولي رب زدنا علما. ದಾರುಲ್ ಉಲೂಮ್ ಮಹಿಳಾ ಅರಬಿ ಕಾಲೇಜ್ ಸನದು ದಾನ ಸಮಾರಂಭ ಮತ್ತು ಲರ್ನ್ ದ ಕುರ್ಆನ್ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ. ಇದರ ವೇದಿಕೆಯಲ್ಲಿರುವಂತಹ ಎಲ್ಲ ಉಲಮಾಗಳೇ ಹಾಗೂ ಗಣ್ಯ ವ್ಯಕ್ತಿಗಳೇ, ಅದೇ ರೀತಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಪ್ರೀತಿಯ ಸಹೋದರಿಯರೇ, ವಿದ್ಯಾರ್ಥಿಗಳೇ, ವಿದ್ಯಾರ್ಥಿನಿಯರೇ, ಅಲ್ಹಮ್ದುಲಿಲ್ಲಾಹ್ ದಾರುಲ್ ಉಲೂಮ್ ಮಹಿಳಾ ಕಾಲೇಜಿನ 2ನೇ ಸನದು ದಾನ ಸಮ್ಮೇಳನ 3ನೇ ಬ್ಯಾಚ್ ಆಗಿರ್ತದೆ. ಹೊರಗೆ ಹೋಗುವಂತಹದ್ದು. ಈ ಸಂದರ್ಭದಲ್ಲಿ ಒಂದೆರಡು ಸೂಚನೆಗಳನ್ನು ಮಾತ್ರ ಹೇಳಲಿಕ್ಕೆ ಉದ್ದೇಶಿಸ್ತಾ ಇದ್ದೇನೆ. ಮೊದಲನೇದಾಗಿ ಸಲಫಿ ವಿದ್ಯಾಭ್ಯಾಸ ಮಂಡಳಿಯ ವತಿಯಿಂದ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭ ಹಾರೈಕೆಗಳನ್ನು ಕೋರ್ತಾ ಇದ್ದೇನೆ. ಅಲ್ಲಾಹು ಸುಬ್ಹಾನಹು ವ ತಆಲಾ ಈ ಕಾರ್ಯಕ್ರಮವನ್ನು ಸ್ವೀಕರಿಸಿ ತಕ್ಕದಾದ ಪ್ರತಿಫಲ ಕೊಟ್ಟು ಅನುಗ್ರಹಿಸಲಿ. ಕಾರ್ಯಕ್ರಮಕ್ಕೆ ತನುಮನ ಧನಗಳಿಂದ ಸಹಕರಿಸಿದಂಥ ಎಲ್ರಿಗೂ ಕೂಡ ಅಲ್ಲಾಹು ಸುಬ್ಹಾನಹು ವ ತಆಲಾ ತಕ್ಕದಾದ ಪ್ರತಿಫಲವನ್ನು ಅನುಗ್ರಹಿಸಲಿ. ಆಮೀನ್. ಇವತ್ತು ಸನದು ಸ್ವೀಕರಿಸುವಂತಹ ಅಥವಾ ಸ್ವೀಕರಿಸಿದಂತಹ ವಿದ್ಯಾರ್ಥಿನಿಗಳಲ್ಲಿ ಹೇಳಲಿಕ್ಕಿರುವಂತಹದ್ದು, ಅಲ್ಲಾಹು ಸುಬ್ಹಾನಹು ವ ತಆಲಾ ಕುರಾನ್ನಲ್ಲಿ ಹೇಳ್ತಾನೆ, ಯರ್ಫಯಿಲ್ಲಾಹು ಅಲ್ಲದೀನ ಆಮನು ಮಿನ್ಕುಂ ವಲ್ಲದೀನ ಊತುಲ್ ಇಲ್ಮ ದರಜಾತ್. ಅಲ್ಲಾಹು ಸುಬ್ಹಾನಹು ವ ತಆಲಾ ಯಾರಿಗೆ ಈಮಾನ್ ಕೊಟ್ಟು ಈಮಾನಿನೊಂದಿಗೆ ಇಲ್ಮು ಕೊಡ್ತಾನೋ, ಧಾರ್ಮಿಕ ಜ್ಞಾನವನ್ನು ಕೊಡ್ತಾನೋ, ಅವನನ್ನ ಎತ್ತರಕ್ಕೆ ಉನ್ನತ ದರ್ಜೆಗೆ ಏರಿಸ್ತಾನೆ ಅನ್ನುವಂಥದ್ದು. ಇಲ್ಲಿ ನಾವು ತಿಳಿಬೇಕಾದಂಥ ಒಂದು ವಿಷಯ ಏನಂದ್ರೆ, ಎಷ್ಟೋ ಜನರಿಗೆ ವಿದ್ಯಾಭ್ಯಾಸ ಅಥವಾ ಧಾರ್ಮಿಕ ವಿದ್ಯಾಭ್ಯಾಸ ಲಭಿಸಿರ್ಬೋದು, ಆದರೆ ಈಮಾನ್ ಇಲ್ಲ ಅಂದ್ರೆ ಅವನು ಅಧಪತಿಸಿ ಹೋಗ್ತಾನೆ. ಈಮಾನಿನೊಂದಿಗೆ ಅಲ್ಲಾಹು ಸುಬ್ಹಾನಹು ವ ತಆಲಾ ಯಾರಿಗೆ ಈಮಾನ್ ಕೊಟ್ಟಿದ್ದಾನೋ ಅವರಿಗೆ ಇಲ್ಮು ಕೊಟ್ರೆ ಅಂಥವರನ್ನು ಅಲ್ಲಾಹು ಸುಬ್ಹಾನಹು ವ ತಆಲಾ ಉನ್ನತ ಪದವಿಗೆ ಏರಿಸ್ತಾನೆ. ಅಲ್ಹಮ್ದುಲಿಲ್ಲಾಹ್ ದಾರುಲ್ ಉಲೂಮ್ ಮಹಿಳಾ ಕಾಲೇಜಿನಲ್ಲಿ ಸನದು ಸ್ವೀಕರಿಸಿದಂತಹ ಮಹಿಳಾ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರು ಇವತ್ತು ಈ 2 ಕಂಡೀಷನ್ ಕೂಡ ಪೂರ್ತಿ ಮಾಡಿದ್ದಾರೆ ಅನ್ನುವಂತಹ ಸಂಪೂರ್ಣ ವಿಶ್ವಾಸ ನನಗಿರುವುದರಿಂದ ನಾನು ಹೇಳ್ತಾ ಇದ್ದೇನೆ, ತಮಗೆ ಈ ಸನದು ಬರೀ ಒಂದು ಸನದಲ್ಲ, ಇದು ಬಹಳ ದೊಡ್ಡ ಜವಾಬ್ದಾರಿಯಾಗಿದೆ. ಇವತ್ತು ಸನದು ಸ್ವೀಕರಿಸಿ ನಾಳೆ ಸಮುದಾಯದಲ್ಲಿ ಆಲಿಮ ಅಂತ ಹೇಳುವಂತಹ, ನಾನು ಆಲಿಮ ಅಥವಾ ನನ್ನ ಮಗಳು ಹಾಲಿಮ ಅಂತ ಹೇಳುವಂತಹ ಆ ಒಂದು ದೊಡ್ಡ ಹೆಸರಿಗೋಸ್ಕರ ನೀವು ಸನದು ಸ್ವೀಕರಿಸಿದ್ರೆ ಯಾವುದೇ ಒಂದು ಪ್ರಯೋಜನ ಇಲ್ಲ. ಈ ದೀನುಲ್ ಇಸ್ಲಾಮಿನ ಸೇವೆಯನ್ನು ಮಾಡಲಿಕ್ಕೆ ನಿಮಗೆ ನಿಯತ್ತಿದ್ರೆ, ಇಖ್ಲಾಸಾದ ನಿಯತ್, ನಾನು 5 ವರ್ಷದಲ್ಲಿ ಬಹಳ ಕಷ್ಟಪಟ್ಟು ಕಲಿತಂತಹ ಅಕೀದಾ ಏನಿದೆ, ಕುರ್ಆನ್ ಏನಿದೆ, ಹದೀಸ್ ಏನಿದೆ, ಫಿಕ್ಹ್ ಏನಿದೆ, ಅಖ್ಲಾಕ್ ಏನಿದೆ, ಅದನ್ನು ಈ ಒಂದು ಸಮುದಾಯದಲ್ಲಿ ನಾನು ಪ್ರಚಾರಪಡಿಸುವಂತಹ, ಹೇಳಿಕೊಡುವಂತಹ, ಮುಂದಿನ ಪೀಳಿಗೆಗೆ ಈ ಒಂದು ವಿಜ್ಞಾನವನ್ನು ಮುಂದಕ್ಕೆ ಕೊಂಡೊಯ್ಯುವಂತಹ ಮಾರ್ಗವನ್ನು ನಾನು ಮಾಡಿದರೆ ಮಾತ್ರ ನನ್ನ ಈ ಆಲಿಮ ಬಿರುದಿಗೆ ಅಥವಾ ಆಲಿಮ್ ಬಿರುದಿಗೆ ಸಾರ್ಥಕ. ಅದಿಲ್ಲದಿದ್ರೆ ಯಾವುದೇ ಒಂದು ಪ್ರಯೋಜನ ಇಲ್ಲ. ಇವತ್ತು ಎಷ್ಟೋ ಜನರು ಆಲಿಮ್ಗಳಾಗ್ತಾರೆ, ಆಲಿಮಗಳಾಗ್ತಾರೆ, ಆದರೆ ತಮ್ಮ ಜೀವನದಲ್ಲಿ ಯಾವುದೊಂದನ್ನು ಅವರು ಕಲಿತಿದ್ದಾರೋ ಆ ಆದರ್ಶವನ್ನು ಇಟ್ಟು ಜೀವಿಸುವಂತವರು ಬಹಳ ಕಡಿಮೆ. ಆದರೆ ನಮ್ಮ ಆಲಿಮಗಳು ಆ ರೀತಿ ಆಗಬಾರ್ದು. ಪ್ರೀತಿಯ ವಿದ್ಯಾರ್ಥಿನಿಗಳೇ, ಸನದು ಸ್ವೀಕರಿಸಿದಂತಹ ಅಥವಾ ಇಲ್ಲಿ ಕಲಿಯುತ್ತಿರುವಂತಹ ವಿದ್ಯಾರ್ಥಿನಿಗಳೊಂದಿಗೆ ನನಗೆ ಹೇಳಲಿಕ್ಕಿರುವಂತಹದ್ದು, ನಿಮ್ಮ ತಂದೆ ತಾಯಿಗಳು ಬಹಳ ಕಷ್ಟಪಟ್ಟು ಈ ವಿದ್ಯಾಲಯಕ್ಕೆ ಸೇರಿಸಿ ನಿಮಗೆ ವಿದ್ಯೆ ಕೊಟ್ಟಿದ್ದಾರೆ. ಅವರನ್ನು ಯಾವತ್ತೂ ಕೂಡ ಮರಿಬೇಡಿ. ಅವರೊಂದಿಗೆ ವರ್ತಿಸುವಂತಹ ರೀತಿ ಆಲಿಮಗಳಂತೆ ಇರಬೇಕು. ಮುಂದಕ್ಕೆ ನೀವು ಮದುವೆಯಾಗಿ ಹೋಗಿ ಒಂದು ಬೇರೊಂದು ಮನೆಗೆ ಹೋಗಿ ಗಂಡನೊಂದಿಗೆ ಜೀವನ ಸಾಗಿಸುವಂತಹ ಸಂದರ್ಭದಲ್ಲಿಯೂ ಕೂಡ ನೀವು ಆ ಆಲಿಮ ಅನ್ನುವಂತಹ ಪದವಿಗೆ ಸಾರ್ಥಕವಾದಂತಹ ಜೀವನವನ್ನ ನೀವು ಮಾಡಬೇಕು. 5 ನಿಮಿಷ ಸಮಯ ಆಗಿರ್ತದೆ ನನಗೆ ಕೊಟ್ಟಿರುವಂತಹದ್ದು, ಸಮಯ ಮುಗಿಯುತ್ತಾ ಬಂತು. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಆಲಿಮಗಳನ್ನು
ಒಳ್ಳೆಯ ಆಲಿಮ್ಗಳನ್ನಾಗಿ, ಅಲ್ಲಾಹನನ್ನು ಭಯಪಟ್ಟು ಜೀವಿಸುವಂತಹ ಆಲಿಮ್ಗಳನ್ನಾಗಿ ಮಾಡಲಿ. ಅದೇ ರೀತಿ ನಮ್ಮ ಸಮುದಾಯಕ್ಕೆ ಒಂದು ಒಳ್ಳೆಯ ಸ್ವತ್ತಾಗಿ ಅವರು ಪರಿಣಮಿಸಲಿ ಅಂತ ಹೇಳಿ ಅಲ್ಲಾಹು ಸುಬ್ಹಾನಹು ವ ತಆಲಾ ಕಳಕಳಿಯಿಂದ ದುಆ ಮಾಡುತ್ತಾ ನನ್ನ ಎರಡು ಮಾತುಗಳನ್ನು ವಿರಾಮ ಹಾಕ್ತಾ ಇದ್ದೇನೆ. ಅವಕಾಶಕ್ಕಾಗಿ ಜಜಾಕಲ್ಲಾಹು ಖೈರ್. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವ ರಹಮತುಲ್ಲಾಹಿ ವ ಬರಕಾತುಹು.